ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ DRP ಆಪ್ಷನ್ ಕನ್ನಡ ಟೆಕ್ಸ್ಟ್ ಬುಕ್ ಫೈನಲ್ಲಿ ಬರುವಂತಹ ಘಟಕ 24 ಒಂದು ಲೆಸನ್ 24 ಶಬ್ದಗಳ ಉತ್ಪತ್ತಿ ಹಾಗೂ ಭಾಷಾ ವಿಜ್ಞಾನದ ಹಿನ್ನೆಲೆಯಲ್ಲಿ. ಸೊ ಇದರ ಲೆಸನ್ ಇವತ್ತಿನ ಒಂದು ವಿಡಿಯೋದಲ್ಲಿ. ಸೊ ವಿಡಿಯೋ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ, ಹಾಗೆ ಇದನ್ನು ಟೆಕ್ಸ್ಟ್ ಬುಕ್ಕನ್ನು ಆಧರಿಸಿ ಮಾಡಿರುವಂಥ ಲೆಸನ್. ಸೊ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸರಳವಾಗಿ ಸುಲಭವಾಗಿ ಚೆನ್ನಾಗಿ ಓದ್ಕೊಂಡು ನೀವು ಆರಾಮಾಗಿ 10/10 ಎಕ್ಸಾಮಲ್ಲಿ ಒಳ್ಳೆ ಅಂಕಗಳನ್ನ ಗಳಿಸ್ಬೋದು ಅಂತ ಹೇಳ್ತಾ, ಸೊ ಲೆಟ್ಸ್ ಸ್ಟಾರ್ಟ್ ದ ಲೆಸನ್. ಪೀಠಿಕೆ. ಭಾಷೆಯಲ್ಲಿರುವ ಪ್ರತಿಯೊಂದು ಶಬ್ದಕ್ಕೂ ಒಂದು ಮೂಲ ಮತ್ತು ಇತಿಹಾಸವಿರುತ್ತದೆ. ಶಬ್ದವು ಹೇಗೆ ಹುಟ್ಟಿತ್ತು, ಯಾವ ಭಾಷೆಯಿಂದ ಬಂದಿದೆ, ಕಾಲಕ್ರಮೇಣ ಅದರ ರೂಪ ಮತ್ತು ಅರ್ಥ ಹೇಗೆ ಬದಲಾಯಿತು ಎಂಬುದನ್ನು ಅಧ್ಯಯನ ಮಾಡುವ ವಾಕ್ಯವನ್ನು ಶಬ್ದರುತ್ಪತ್ತಿ ಅಂತ ಕರಿತೇವೆ. ಭಾಷೆ ವಿಜ್ಞಾನದಲ್ಲಿ ಶಬ್ದಗಳ ಉತ್ಪತ್ತಿಯ ಅಧ್ಯಯನಕ್ಕೆ ವಿಶೇಷ ಮಹತ್ವವಿದೆ. ಇದರಿಂದ ಭಾಷೆಯ ಬೆಳವಣಿಗೆ, ಪದಗಳ ಮೂಲ ಹಾಗೂ ಭಾಷೆಗಳ ಪರಸ್ಪರ ಸಂಬಂಧವನ್ನು ತಿಳಿಯಬಹುದಾಗಿದೆ. ಫಸ್ಟ್ ಒನ್, ಶಬ್ದಗಳ ವಿವರಣೆ. ಕನ್ನಡ ಭಾಷೆಯಲ್ಲಿರುವ ಶಬ್ದಗಳನ್ನು ಆರಂಭದ ಅಕ್ಷರಗಳ ಆಧಾರದ ಮೇಲೆ ವಿವಿಧ ವರ್ಗಗಳಾಗಿ ವಿಂಗಡಿಸಲಾಗಿದೆ. ಅದ್ಯಾವುದಪ್ಪ ಅಂದರೆ, ಫಸ್ಟ್ ಒನ್, ಸ್ವರಗಳಿಂದ ಪ್ರಾರಂಭವಾಗುವ ಶಬ್ದಗಳು. ಹಾಗೆ ಕ ವರ್ಗದ ಶಬ್ದಗಳು, ಚ ವರ್ಗದ ಶಬ್ದಗಳು, ಟ ವರ್ಗದ ಶಬ್ದಗಳು, ತ ವರ್ಗದ ಶಬ್ದಗಳು, ಪ ವರ್ಗದ ಶಬ್ದಗಳು, ಅವರ್ಗೀಯ ಶಬ್ದಗಳು. ಆಯಿತಾ? ಸೊ ಫಸ್ಟ್ ಒನ್, ಸ್ವರಗಳಿಂದ ಪ್ರಾರಂಭವಾಗುವ ಶಬ್ದಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ವರ ಅಕ್ಷರಗಳಿಂದ ಅ, ಆ, ಇ, ಈ, ಉ, ಊರು, ಎ, ಐ, ಒ, ಔ ಆರಂಭವಾಗುವ ಪದಗಳನ್ನು ಸ್ವರಗಳಿಂದ ಪ್ರಾರಂಭವಾಗುವ ಶಬ್ದಗಳು ಅಂತ ನಾವು ಕರಿತೇವೆ. ಉದಾಹರಣೆಗೆ ಅಮ್ಮ, ಆನೆ, ಇಲಿ, ಊರು, ಏಣಿ, ಒಂಟೆ. ಸಾರಿ, ಅದು ಒಂಟೆ ಅಂತ ಬರೆದ್ಬಿಟ್ಟಿದ್ದೀನಿ, ಅದು ಒಂಟೆ. ವೈಶಿಷ್ಟ್ಯಗಳು. ಕನ್ನಡದ ಮೂಲ ಪದಗಳಲ್ಲಿ ಹೆಚ್ಚಿನವು ಸ್ವರದಿಂದ ಆರಂಭವಾಗುತ್ತವೆ. ಉದಾಹರಣೆಗೆ ಉಚ್ಚಾರಣೆ ಸುಲಭ. ಸೊ ಕ ವರ್ಗದ ಶಬ್ದಗಳನ್ನು ನೋಡೋಣ. ಖ, ಖ, ಘ, ಗ, ಞ ಅಕ್ಷರಗಳಿಂದ ಆರಂಭವಾಗುವ ಪದಗಳನ್ನು ಕ ವರ್ಗದ ಶಬ್ದಗಳು ಅಂತ ಕರಿತೇವೆ. ಉದಾಹರಣೆಗೆ ಕಲ್ಲು, ಕಮಲ, ಗಿಡ, ಗಂಟೆ, ಗಂಗೆ. ವೈಶಿಷ್ಟ್ಯಗಳು. ಕನ್ನಡದಲ್ಲಿ ಕ ಮತ್ತು ಘ ಅಕ್ಷರಗಳಿಂದ ಆರಂಭವಾಗುವ ಪದಗಳು ಹೆಚ್ಚು ಕಂಡುಬರುತ್ತವೆ. ಕ ಮತ್ತು ಘ ಅಕ್ಷರಗಳಿಂದ ಆರಂಭವಾಗುವ ಪದಗಳು ಹೆಚ್ಚಾಗಿ ಸಂಸ್ಕೃತ ಮೂಲವಾಗಿದೆ. ಥರ್ಡ್ ಒನ್, ಛ ವರ್ಗದ ಶಬ್ದಗಳು. ಛ, 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 ಞ ಅಕ್ಷರಗಳಿಂದ ಆರಂಭವಾಗುವ ಪದಗಳು. ಉದಾಹರಣೆಗೆ ಚಂದ್ರ, ಚಿಟ್ಟೆ, ಜಲ, ಜೀವನ, ಜಯ. ವೈಶಿಷ್ಟ್ಯಗಳು. ಛ ಮತ್ತು ಝ ಅಕ್ಷರಗಳಿಂದ ಆರಂಭವಾಗುವ ಪದಗಳು ವಿರಳ. ಝ ಅಕ್ಷರದ ಪದಗಳು ಕನ್ನಡ ಮತ್ತು ಸಂಸ್ಕೃತ ಎರಡರಲ್ಲೂ ಕಂಡುಬರುತ್ತದೆ. ಫೋರ್ತ್ ಒನ್, ಟ ವರ್ಗದ ಶಬ್ದಗಳು. ಡಣ ಅಕ್ಷರಗಳಿಂದ ಆರಂಭವಾಗುವ ಪದಗಳು. ಉದಾಹರಣೆಗೆ ಟೊಂಕ, ಟೊಮಟೊ, ಡಬ್ಬಿ, ಡೊಳ್ಳು, ನದಿ. ಸಂಸ್ಕೃತ ಪದವಾಗಿದೆ. ವೈಶಿಷ್ಟ್ಯಗಳು. ಟ ಮತ್ತು ಡ ಅಕ್ಷರಗಳಿಂದ ಆರಂಭವಾಗುವ ಪದಗಳು ಕನ್ನಡದಲ್ಲಿ ಸಾಮಾನ್ಯ. ಣ ಅಕ್ಷರದಿಂದ ಆರಂಭವಾಗುವ ಪದಗಳು ಬಹಳ ವಿರಳ. ಫಿಫ್ತ್ ಒನ್, ತ ವರ್ಗದ ಶಬ್ದಗಳು. ಧನ ಅಕ್ಷರಗಳಿಂದ ಆರಂಭವಾಗುವ ಪದಗಳು. ಉದಾಹರಣೆಗೆ ತಾಯಿ, ತೋಟ, ದೀಪ, ಧರ್ಮ, ನದಿ. ವೈಶಿಷ್ಟ್ಯಗಳು. ಕನ್ನಡದಲ್ಲಿ ಹೆಚ್ಚು ಬಳಕೆಯಲ್ಲಿರುವ ಪದಗಳು ಈ ವರ್ಗದಲ್ಲಿವೆ. ತ ಮತ್ತು ಧ ಅಕ್ಷರಗಳಿಂದ ಆರಂಭವಾಗುವ ಪದಗಳಲ್ಲಿ ಸಂಸ್ಕೃತದ ಪ್ರಭಾವ ಹೆಚ್ಚಾಗಿದೆ. ಪ ವರ್ಗದ ಶಬ್ದಗಳು. ಪ, ಪ, ಬ, ಬಾಮ ಅಕ್ಷರಗಳಿಂದ ಆರಂಭವಾಗುವ ಪದಗಳು. ಉದಾಹರಣೆಗೆ ಪುಸ್ತಕ, ಫಲ, ಬಾಳೆ, ಭೂಮಿ, ಮನೆ. ವೈಶಿಷ್ಟ್ಯಗಳು. ಪ, ಬ ಮತ್ತು ಮ ಅಕ್ಷರಗಳಿಂದ ಆರಂಭವಾಗುವ ಪದಗಳು ಹೆಚ್ಚು ಬಳಕೆಯಲ್ಲಿವೆ. ಇನ್ನೊಂದು, ಪ ವರ್ಗದ ಪದಗಳು ಹೆಚ್ಚಾಗಿ ವಿದೇಶಿ ಅಥವಾ ಸಂಸ್ಕೃತ ಮೂಲದವಾಗಿದೆ. ಸೆವೆಂತ್ ಒನ್, ಅವರ್ಗೀಯ ಶಬ್ದಗಳು. ಮ, ಯಾರ, ಲಾವ, ಶಾಶ, ಹಳ ಇವು ಮುಂತಾದ ಅವರ್ಗೀಯ ವ್ಯಂಜನಗಳಿಂದ ಆರಂಭವಾಗುವ ಪದಗಳನ್ನು ಅವರ್ಗೀಯ ಅಂತ ಕರಿತೇವೆ. ಉದಾಹರಣೆಗೆ ಯಜ್ಞ, ರಥ, ಲತೆ, ವನ, ಶಕ್ತಿ, ಸತ್ಯ, ಹಳ್ಳಿ, ಕ್ಷಮೆ. ವೈಶಿಷ್ಟ್ಯಗಳು. ಕನ್ನಡ ಮತ್ತು ಸಂಸ್ಕೃತ ಎರಡರಲ್ಲಿಯೂ ಈ ಪದಗಳು ಕಂಡುಬರುತ್ತದೆ. ಹಾಗೆ ಸಾಹಿತ್ಯದಲ್ಲಿ ಇವುಗಳ ಬಳಕೆ ಹೆಚ್ಚಾಗಿದೆ. ಈಗ ಶಬ್ದರುತ್ಪತ್ತಿಯ ಮಹತ್ವವನ್ನು ತಿಳಿದುಕೊಳ್ಳೋಣ. ಮೊದಲನೆಯದು, ಶಬ್ದಗಳ ಮೂಲವನ್ನು ತಿಳಿಯಲು ಸಹಾಯಕ. ಭಾಷೆಯ ಬೆಳವಣಿಗೆಯನ್ನು ಅರ್ಥ ಮಾಡುತ್ತದೆ. ಹಾಗೆ ಭಾಷೆಗಳ ನಡುವಿನ ಸಂಬಂಧವನ್ನು ತಿಳಿಸುತ್ತದೆ. ಪದಗಳ ಅರ್ಥ ಬದಲಾವಣೆಯನ್ನು ಅಧ್ಯಯನ ಮಾಡಲು ಸಹಾಯಕ. ಹಾಗೆ ಭಾಷಾ ವಿಜ್ಞಾನ ಸಂಶೋಧನೆಗೆ ಆಧಾರವಾಗುತ್ತದೆ. ಕೊನೆಯದಾಗಿ ಉಪಸಂಹಾರ. ಶಬ್ದರುತ್ಪತ್ತಿ ಎಂಬುದು ಭಾಷಾ ವಿಜ್ಞಾನದ ಪ್ರಮುಖ ಅಧ್ಯಯನ ಕ್ಷೇತ್ರವಾಗಿದೆ. ಶಬ್ದಗಳ ಮೂಲ, ಬೆಳವಣಿಗೆ ಹಾಗೂ ರೂಪಾಂತರಗಳನ್ನು ತಿಳಿಯಲು ಇದು ನೆರವಾಗುತ್ತದೆ. ಸ್ವರಗಳಿಂದ ಪ್ರಾರಂಭವಾಗುವ ಶಬ್ದಗಳು ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ ಹಾಗೂ ಅವರ್ಗೀಯ ಶಬ್ದಗಳ ಕನ್ನಡ ಭಾಷೆಯ ಶಬ್ದ ಸಂಪತ್ತಿನ ಪ್ರಮುಖ ವಿಭಾಗಗಳಾಗಿವೆ. ಇವುಗಳ ಅಧ್ಯಯನದಿಂದ ಕನ್ನಡ ಭಾಷೆಯ ಇತಿಹಾಸ, ರಚನೆ ಮತ್ತು ವೈಶಿಷ್ಟ್ಯಗಳನ್ನು ಸಮಗ್ರವಾಗಿ ಅರ್ಥ ಮಾಡಿಕೊಳ್ಳಬಹುದು. ಸೊ ಇದು ದ ಎಂಡ್ ಅಂತ ಹೇಳ್ಬೋದು. ದಿ ಎಂಡ್. ಯಾಕಂದರೆ
ಟೆಕ್ಸ್ಟ್ ಬುಕ್ 3ರ ಬಗ್ಗೆ ಲೆಸನ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಅದರ ನೋಟ್ಸ್ ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲ. ಜಸ್ಟ್ ಓನ್ಲಿ ಲೆಸನ್ ನಾನು ಟೆಕ್ಸ್ಟ್ ಬುಕ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಟೆಕ್ಸ್ಟ್ ಬುಕ್ 4 ಈ ಸೇಮ್ ಇದೇ ಥರ ಲೆಸನ್ ವಿತ್ ನೋಟ್ಸ್ನೊಳಗೆ ನೋಟ್ಸ್ ವಿತ್ ಲೆಸನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಒಂದೇ ವಿಡಿಯೋದಲ್ಲಿ, ಎಲ್ಲ ಪ್ರತಿ ಫುಲ್ ಬುಕ್ಕು. ಹಾಗೆಯೇ 5th ಕೂಡ ಸೇಮ್ ಅದೇ ಮಾಡಿದ್ದೀನಿ. ಸೊ ಇದು ಇಲ್ಲಿಗೆ ಎಲ್ಲ ಲೆಸನ್ಸ್ ಕಂಪ್ಲೀಟ್ ಆಯಿತು. ಸೊ ಟೆಕ್ಸ್ಟ್ ಬುಕ್ 3ರ ನೋಟ್ಸನ್ನು ನಾನು ಅಪ್ಕಮಿಂಗ್ ಡೇಸಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ. ಸೊ ಆದ ನಂತರ ಒಂದು 3, 3, 4, 5 ಕ್ವಶನ್ ಪೇಪರ್ನ ಸಾಲ್ವ್ಡ್ ಆನ್ಸರ್ ಪೇಪರ್ನ ಕೂಡ ರೆಡಿ ಆಗಿದೆ. ಸೊ ಅದೇನಿದ್ರು ಅಪ್ಲೋಡ್ ಮಾಡಬೇಕು ಅಷ್ಟೇ. ಸೊ ಇಷ್ಟೆಲ್ಲ ವಿಡಿಯೋ ನಿಮಗಾಗಿ ಅಂತ ಹೇಳ್ತಾ, ಸೊ ಇನ್ನು ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸೊ ನಿಮ್ಮ ಒಂದು ಲೈಕ್ ನನಗೆ ಇನ್ನಷ್ಟು ಹೆಚ್ಚಿನ ವೀಡಿಯೋಸ್ ಮಾಡಲಿಕ್ಕೆ ನನಗೆ ತುಂಬ ಸಹಾಯಕವಾಗುತ್ತೆ ಅಂತ ಹೇಳ್ತೆ. ಸೊ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಎಕ್ಸಾಮ್ಗೆ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಯಾಕೆಂದರೆ ನಾನು ಇಲ್ಲಿ ನನ್ನ ಬಗ್ಗೆ ನಾನು ಕೊಚ್ಕೊತಿಲ್ಲ. ಯಾಕಂದರೆ ಯೂಟ್ಯೂಬಲ್ಲಿ ಯಾರೂ ಕೂಡ ಇಷ್ಟೊಂದು ನಿಮಗೆ ಸರಳವಾಗಿ KSOU ಅಂತ ಬಂದಾಗ ಟೆಕ್ಸ್ಟ್ ಬುಕ್ ಅಂದರೆ ಥರ್ಡ್ ಇಯರ್ BA ಯಾರು ಇಷ್ಟೊಂದು ಕ್ಲೀನಾಗಿ ನಿಮ್ಗೆ ಯಾರೂ ಎಕ್ಸ್ಪ್ಲೇನ್ ನಿಮಗೆ ಮಾಡಿಲ್ಲ. ಅಂದರೆ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಟೆಕ್ಸ್ಟ್ ಬುಕ್ ಬಗ್ಗೆ ಲೆಸನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರೋದು, ಹಾಗೆ ನೋಟ್ಸ್ ಒಂದು ಕಡೆ, ಇನ್ನೊಂದು ಕಡೆ ಕ್ವಶನ್ ಪೇಪರ್ ಸಾಲ್ವ್ಡ್ ಆನ್ಸರ್ ಪೇಪರ್ ಹೇಗೆ ಬರೀಬೇಕು ಅನ್ನೋದು ಕೂಡ ನಾನು ಇದೆಲ್ಲನೂ ಕೂಡ ನಾನು ಒಂದು ವೀಡಿಯೋದಲ್ಲಿ ಎಲ್ಲ ನಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಸೊ ಅದೆಲ್ಲ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಅಂತ ಹೇಳ್ತಾ, ಸೊ ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.